ನಮಸ್ಕಾರ ಸ್ನೇಹಿತರೆ, ನಿನ್ನೆ ಒಂದು ಅದ್ಭುತವಾದಂತಹ ಪಂದ್ಯ ಡಿಸಿ ಮತ್ತು LSG ನಡುವೆ ಸಖತ್ತಾಗಿ ನಡೀತು. ಈ ಪಂದ್ಯದ ಹೈಲೈಟ್ಸ್ ಕೂಡ ಚರ್ಚೆ ಮಾಡ್ತೀವಿ. ಹಾಗೇನೆ ಇಲ್ಲಿ ಗೆಲ್ಲಿಸ್ಕೊಟ್ಟಿದ್ದಾರೆ ಅಶೋಕ್ ಶರ್ಮಾ ಅವರು. ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ. ಸೋಲೋ ಪಂದ್ಯ ಗೆಲ್ಲಿಸ್ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಗೆಲ್ಲಿಸ್ಕೊಟ್ರು, ಹಾಗೆ ಚಾಕಿಂಗ್ ವಿಷಯ ಕೂಡ ಮಾತಾಡಿದರೆ ಏನ್ ಆಡಿದ್ದಾರೆ ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತಾರೆ, ವಿಡಿಯೋ ಕೊನೆಯವರೆಗೂ ನೋಡಿ, ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಸ್ನೇಹಿತರೆ. ಈಗಾಗಲೇ ಒಂದು ಅದ್ಭುತವಾದ IPL ಅಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ದರ್ಬಾರ್ ನಡೀತಾ ಇದೆ. ಬೌಲಿಂಗ್ ದರ್ಬಾರ್ ನಡೀತಾ ಇಲ್ಲ. ಬೌಲಿಂಗ್ ಎಲ್ಲರೂ ಓಡಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಒಂದು ದೊಡ್ಡ ಮಟ್ಟದಾಗಿ SRS ಪಂದ್ಯಗಳು ನೋಡಿರ್ಬೋದು ನೀವು. CSK ಮಾತ್ರ ಒಂದು ಪಂದ್ಯ ಲೋಯೆಸ್ಟ್ ಸ್ಕೋರ್ ಆಯ್ತು. ಆದರೆ RCB ಕೂಡ ಒಂದು ಅದೇ ರೀತಿಯಾಗಿ ಬ್ಯಾಟಿಂಗ್ ಕೂಡ ಆಡಿದ್ರು. ಹಾಗೆ ಇವತ್ತು ಡಬಲ್ ಧಮಾಕ ಮಾಡಿದ್ದಾರೆ. ಇಲ್ಲಿ DC ಅವರು LSG ಅವರಿಗೆ ಸೋಲಿಸಿದ್ದಾರೆ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಪಂತಿಗೆ ಮತ್ತೆ ಸೋಲು ಅನುಭವಿಸಿದ್ದಾರೆ. ಅಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಆಡಿತ್ತು. LSG ಮೊದಲ ಬ್ಯಾಟಿಂಗ್ ಆಡಿತ್ತು. 209 ರನ್ ಮಾಡ್ತಾರೆ. ಅಲ್ಲಿ ಮಿಚೆಲ್ ಮಾರ್ಸ್ 72, ಪುರಾನ್ 75 ಅಮೋಘ ಬ್ಯಾಟಿಂಗು. ಇವರು ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು. ಸ್ಪೀಡ್ ಮೇಂಟೈನ್ ಕೂಡ ಮಾಡಿದ್ರು. ಒಬ್ರು 7 ಸಿಕ್ಸ್, ಒಬ್ರು 6 ಸಿಕ್ಸ್, ಒಬ್ರು ಈ ರೀತಿಯಾಗಿ ಬ್ಯಾಟಿಂಗ್ ಆಡಿದ್ರಿಂದ 209 ರನ್ಗೆ ಹೋಗ್ತಾರೆ. ಅದಾದ ನಂತರ ಇದನ್ನು ಗುರಿ ಬೆನ್ನತ್ತಿದ ಕೇವಲ 7 ರನ್ಗೆ 3 ವಿಕೆಟ್ ಹೋಗ್ತಾರೆ. ಅದ ನಂತರ ಸ್ವಲ್ಪ ಸುಧಾರಿಸ್ಕೊಳ್ತೀವಿ ಎನ್ನುವ ರೀತಿಯಾಗಿ 65 ರನ್ಗೆ 5 ವಿಕೆಟ್ ಬಿದ್ದ ನಂತರ ಇಲ್ಲಿ ಅಶೋಕ್ ಶರ್ಮಾ ಸಖತ್ತಾಗಿ ಆಟ ಆಡಿದ್ದಾರೆ. ಇಲ್ಲಿ ಒಟ್ಟಾರೆಯಾಗಿ ಇಲ್ಲಿ ಡ್ಯೂಪ್ಲೆಸಿಸ್ 28 ರನ್ ಮಾಡ್ತಾರೆ. ಅದು ಆದ ನಂತರ ಅಕ್ಷರ್ ಪಟೇಲ್ ಸ್ಟಾರ್ಟ್ ನೀಡ್ತಾರೆ. 11 ಎಸೆತಗಳಲ್ಲಿ 22 ರನ್ ಮಾಡ್ತಾರೆ. ಸ್ಟಬ್ಸ್ ಅವರು 34 ರನ್ ಮಾಡ್ತಾರೆ. ಈ ರೀತಿಯಾಗಿ ಇವ್ರು ಬಿಟ್ರೆ ಅಶೋಕ್ ಶರ್ಮಾ ಮತ್ತೆ ನಿಪ್ರಜ್ ನಿಗಮ್ ಅವರು ಕೂಡ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು. ಯಾಕಂದ್ರೆ ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಆಡಿದ್ರು. ಇಲ್ಲಿ 13, 14, 15, 16 ಓವರ್ ನಲ್ಲಿ 67 ರನ್ ಮಾಡ್ತಾರೆ. 4 ಓವರ್ ನಲ್ಲಿ 67 ರನ್ ಮಾಡ್ತಾರೆ ಎರಡು ಆಟಗಾರರು. ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ನಿಪ್ರಜ್ ನಿಗಮ್ ಅವರು ಸಖತ್ ಬ್ಯಾಟಿಂಗ್ ಆಟ ಆಡಿದ್ರು. 15 ನಿಮಿಷದಲ್ಲಿ 39 ರನ್ ಮಾಡ್ತಾರೆ. ಅವರು ಕೂಡ ಒಂದು 2 ಸಿಕ್ಸರ್ 5 ಬೌಂಡ್ರಿ ಮುಖಾಂತರ ಸೂಪರ್ ಡೂಪರ್ ಆಗಿ ಗೆಲುವಿಗೆ ರೂವಾರಿ ಕೂಡ ಅವರು ಆದ್ರು. ಇಲ್ಲಿ ಮತ್ತೆ ಅಶೋಕ್ ಶರ್ಮಾ ಅವರು ಸಖತ್ ಆಟ ಆಡಿದ್ದಾರೆ. ಕೊನೆಯವರೆಗೂ ನಿಂತು ಗೆಲ್ಲಿಸ್ಕೊಟ್ಟಿದ್ದಾರೆ. 8ನೇ ಪ್ಲೇಯರ್, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಮೂಡಿಸಿದ್ದಾರೆ. ಇವರು ಸಖತ್ತಾಗಿ ಆಟ ಆಡಿದ್ದಾರೆ. ಇವತ್ತು ಕೂಡ ಒಂದು ಗೆಲುವಿಗೆ ರೂವಾರಿ ಅಂದ್ರೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಆದ್ರು. ಕೊನೆಯಲ್ಲಿ ಅಂದ್ರೆ 20 ಎಸೆತಗಳಲ್ಲಿ 20 ರನ್ ಮಾತ್ರ ಮಾಡಿದ್ರು. ಕೊನೆಯ 11 ಎಸೆತಗಳಲ್ಲಿ 46 ರನ್ ಮಾಡುವ ಮುಖಾಂತರ DC ತಂಡಕ್ಕೆ ಗೆಲುವು ತಂದು ಕೊಟ್ಟಿದ್ದಾರೆ. ಇಲ್ಲಿ ಯಾರೇ ಅಶೋಕ್ ಶರ್ಮಾ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಆದ್ರು. ಹಾಗಾಗಿ ಒಟ್ಟಾರೆಯಾಗಿ 31 ಎಸೆತಗಳಲ್ಲಿ ಅದ್ಭುತವಾದಂತಹ 66 ರನ್ ಮಾಡಿದ್ದಾರೆ, ಮಿಂಚಿದ್ದಾರೆ. 200+ ಸ್ಟ್ರೈಕ್ ರೇಟ್ ಮುಖಾಂತರ ಬ್ಯಾಟಿಂಗ್ ಆಡಿ ಗೆಲ್ಲಿಸಿಕೊಟ್ಟಿದ್ದಾರೆ. ಸೋಲೋ ಪಂದ್ಯ ಅಂದ್ರೆ 65 ರನ್ಗೆ 5 ವಿಕೆಟ್ ಬಿದ್ದ ನಂತರ ನಾವು ಅನ್ಕೋತೀವಿ ಇವರು ಗೆಲ್ಲಲ್ಲ ಬಿಡು ಅಂತ ನಾವು ಅನ್ಕೊಂಡಿದ್ರೆ, ಅದೇ ರೀತಿಯಾಗಿ ಬ್ಯಾಟಿಂಗ್ ನಾನು ಗೆಲ್ಲಿಸಬಲ್ಲೆ ಎನ್ನುವ ರೀತಿಯಾಗಿ ಬ್ಯಾಟಿಂಗ್ ಆಡಿ ಗೆಲ್ಲಿಸ್ಕೊಟ್ಟಿದ್ದಾರೆ. ಸಖತ್ ಬ್ಯಾಟಿಂಗು. ಗೆದ್ದ ನಂತರ ಏನೆಲ್ಲ ಹೇಳ್ತಾರೆ ಅಂದ್ರೆ, ಇವತ್ತು ಈ ಯಶಸ್ವಿಗೆ ಕಾರಣ ಶೇಖರ್ ಧವನ್ ಅವರಂತ ಕೂಡ ಹೆಸರು ಬರ್ತಾ ಇದೆ. ಅವ್ರದೇ ಒಂದು ಕಾರ್ಯನಿರ್ವಹಿಸ್ತಾರೆ. ಇದೇನು ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಅವರಿಗೆ ಹೋಗ್ಬೇಕು, ಮ್ಯಾನ್ ಆಫ್ ದಿ ಮ್ಯಾಚ್ ಅವರಿಗೆ ಹೋಗ್ಬೇಕು. ಇವತ್ತು ಯಶಸ್ವಿಗೆ ಅವರೇ ಕಾರಣರಾಗಿದ್ದಾರೆ. ಹಾಗೆ ಅವರ ಒಂದು ಅದ್ಭುತವಾದಂತ ಒಂದು ಸಹಾಯದಿಂದ ನಾನು ಇಲ್ಲಿವರೆಗೂ ಬರಕ್ಕೆ ಮುಟ್ಟಿದ್ದೀನಿ ಅಂತ ಕೂಡ ಕೆಲವೊಂದು ಮಾತು ಹೇಳಿದ್ದಾರೆ. ಡೆಲ್ಲಿ ತಂಡಕ್ಕೆ ಸ್ಯಾಕ್ ಏನ್ ಕೊಟ್ಟಿದ್ದಾನೆ ಅಂದ್ರೆ, ಡೆಲ್ಲಿ ತಂಡದವರು ಒಂದು ನಾವು ಸೋಲ್ತೀವಿ ಎನ್ನುವ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ರು. ಅದಾದ ನಂತರ ಇವರು ಬಿರುಸಿನ ಬ್ಯಾಟಿಂಗ್ ಆಡಿ ಗೆಲ್ಲಿಸಿಕೊಟ್ಟಿದ್ದಾರೆ. ಇದು ಒಂದು ದೊಡ್ಡ ಶಾಕ್ ಅಂತಾನೆ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಹೊಸ ದಾಖಲೆ ನಿರ್ಮಿಸಿದ್ದಾರೆ ಇಲ್ಲಿ DC ತಂಡ. ಏನಪ್ಪಾ ಅಂದ್ರೆ 200+ ಗರಿ ದಾಟಿದ್ದು ಅಂದ್ರೆ ಚೇಸಿಂಗ್ ಮಾಡಿದ್ದು ಕೇವಲ ಎರಡೇ ಬಾರಿ. ಅದರಲ್ಲಿ ಕೂಡ 2017ರಲ್ಲಿ 209 ರನ್ ಒಂದು ಚೇಸ್ ಮಾಡ್ತಾರೆ. ಇವತ್ತು ಕೂಡ ಇಲ್ಲಿ ಅಶೋಕ್ ಶರ್ಮಾ ಅವರ ಬಿರುಸಿನ ಬ್ಯಾಟಿಂಗ್ ನಿಂದ 211 ರನ್ ಮಾಡ್ತಾರೆ. ಇದು ದೊಡ್ಡ ಪ್ರಥಮವಾಗಿ DC ತಂಡಕ್ಕೆ ಹೈಯೆಸ್ಟ್ ಚೇಸಿಂಗ್ ಆಗಿದೆ ಅಂತ ಕೂಡ ಹೇಳಬಹುದಾಗಿದೆ. ಈ ರೀತಿಯಾಗಿ ಒಂದು ಒಳ್ಳೆ ರೀತಿಯ ಪ್ರದರ್ಶನ ಕೊಟ್ಟು ಗೆಲ್ಲಿಸಿಕೊಟ್ಟಿದ್ದಾರೆ. ನೀವೇನಂತೀರಿ ಅಶೋಕ್ ಶರ್ಮಾ ಅವ್ರ ಬಗ್ಗೆ? ಇಂಡಿಯನ್ ಟೀಮಿಗೆ ಬರ್ಬೇಕಾ ಅಥವಾ ಬರಬಾರ್ದು ಕಮೆಂಟ್ ಮಾಡ್ರಿ. ಸಾಧ್ಯವಾದಲ್ಲಿ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗ್ರಿ, ಸಪೋರ್ಟ್ ಮಾಡ್ರಿ. ಧನ್ಯವಾದ.